ನಮಸ್ಕಾರ. ಪ್ರೈಸ್ ದ ಲಾರ್ಡ್ ನಿಮ್ಮೆಲ್ಲರಿಗೂ. ಇವತ್ತಿನ ದಿನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ನಾವೊಂದು ವಾಕ್ಯವನ್ನು ಓದಿಕೊಂಡು ಅದರ ಬಗ್ಗೆ ನಾವು ಧ್ಯಾನ ಮಾಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದ್ಕೊಳ್ಳೋಣ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ದೇವರು ನಮ್ಮಿಂದ ಬಯಸೋದು ಒಳ್ಳೆತನ, ಕೆಟ್ಟತನವನ್ನು ಹೇಸಿ ಬಾಳಬೇಕು. ನಾವು ಒಳ್ಳೆತನದಿಂದ ಜೀವಿಸಬೇಕು. ಹೇಗೆ ಅಂದರೆ ಜಾಣರಾಗಿ, ಒಳ್ಳೆತನ ವಿಷಯದಲ್ಲಿ ಜಾಣರಾಗಿ ಚುರುಕಾಗಿರಬೇಕಂದ್ರೆ ಒಳ್ಳೆಯದು ಮಾಡುವಾಗ, ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಚುರುಕಾಗಿರಬೇಕು. ಕೆಟ್ಟತನದ ವಿಷಯದಲ್ಲಿ ನಾವು ನೋಡುವಾಗ ಅದಕ್ಕೆ ನಾವು ದೂರ ಇರಬೇಕು. ನಾವು ಕಳಂಕವಿಲ್ಲದವರಾಗಿರಬೇಕು ಮತ್ತು ನಿರ್ಮಲರಾಗಿರಬೇಕು. ಕೆಟ್ಟದ್ದು ಬಂದಾಗ ನಮ್ಮ ವಿಷಯದಲ್ಲಿ ಇಲ್ಲಪ್ಪ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ಅದೊಂದು ಏನಾದರೂ ಒಂದು ಕೆಟ್ಟ ಒಂದು ವಿಷಯ ಏನಾದರೂ ಬಂದಾಗ ಅದಕ್ಕೆ ಸಂಬಂಧ ಇಲ್ಲದವರಾಗಿ ನಾವಿರಬೇಕು. ಆಗ ನಾವು ನಿರ್ಮಲವರಾಗಿರಬೇಕು. ಅದನ್ನು ದೇವರು ಬಯಸುವನಾಗಿದ್ದಾನೆ. ನಾವು ನೋಡ್ತೇವೆ ಒಳ್ಳೆತನದ ವಿಷಯದಲ್ಲಿ ಅಂದಾಗ ನಾವು ಒಳ್ಳೆಯದನ್ನು ಮಾತಾಡೋದು ಮತ್ತು ನಾವು ಬೇರೊಬ್ಬರಿಗೆ ನಾವು ನಡ್ಕೊಳ್ಳುವ ನಡವಳಿಕೆಯಿಂದ ನಾವು ಭಕ್ತಿಯನ್ನು ದೇವರ ಮೇಲೆ ಉಂಟು ಮಾಡುವುದಾಗಿರ್ತದೆ. ಮತ್ತು ನಾವು ಅನೇಕ ವಿಷಯಗಳನ್ನು ನಮ್ಮಲ್ಲಿ ಏನಾದರೂ ಹುಟ್ಟುಗುಣಗಳಿದ್ದರೆ ಕೋಪ, ಕ್ರೋಧ, ಕಲಹ ಮತ್ತು ಈ ಥರ ಎಲ್ಲ ಇರ್ತದೆ. ಚಾಡಿ ಹೇಳುವಂಥದ್ದು, ಸುಳ್ಳು ಹೇಳುವಂಥದ್ದು, ಇವೆಲ್ಲ ಇರ್ತವೆ. ಇದೆಲ್ಲ ನಾವೇನು ಮಾಡಬೇಕು? ವಿಚಾರಿಸಬೇಕು. ಅದೆಲ್ಲ ತೆಗೆದುಹಾಕಬೇಕು. ಎಷ್ಟೇ ಒಂದು ನಮ್ಮ ಸಿಚುವೇಶನ್ ಬ್ಯಾಡ್ ಆಗಿ ತಿರುಗಿದ್ರೂ ಕೂಡ ನಾವು ಯೋಬನ ಹಾಗೆ ತಾಳ್ಮೆಯಿಂದ ಇರಬೇಕು. ಇಲ್ಲ ಅಂದರೆ ಆತನ ಯಾರಿಲ್ಲಿ ನಾವು ಹೇಗೆ ಪಾಪಕ್ಕೆ ನಮ್ಮನ್ನು ಯಾವಾಗ ನಾವು ಒಪ್ಪಿಸ್ಕೊಟ್ಬಿಡ್ತೀವೋ, ಇಲ್ಲಾಂದರೆ ಅದನ್ನು ತಡೀತೀವೋ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸೈತಾನನು ಯಾವಾಗಲೂ ಕಾಯ್ತಾ ಇರ್ತಾನೆ. ನಾವು ಒಳ್ಳೆತನದಲ್ಲಿ ನಡ್ಕೊಳ್ಳುವಾಗ, ಭಕ್ತಿಯಿಂದ ಇರುವಾಗ, ಪ್ರಾರ್ಥನೆಯಲ್ಲಿರುವಾಗ, ದೇವರಲ್ಲಿ ಬೆಳೀತಿರುವಾಗ ಅವನು ನೋಡ್ತಾ ಇರ್ತಾನೆ ಎಲ್ಲಿ ನಮ್ಮನ್ನು ಬೀಳಿಸ್ಬೇಕಂತ. ಹಾಗಾಗಿ ಅವನಿಗೆ ನಾಳೆಯ ಬಗ್ಗೆ ಗೊತ್ತು, ಇವತ್ತಿನ ಬಗ್ಗೆಯೂ ಗೊತ್ತು. ಅವನು ಈ ಒಂದು ಪ್ರಪಂಚ ಮುಗಿದು ಹೋಗುವವರೆಗೂ ಕೂಡ ಅವನ ಕಾರ್ಯಗಳು ನಡೀತಾ ಇರ್ತವೆ. ಈಗ ನಾವು ನೋಡುವಾಗ ಪ್ರಪಂಚದಲ್ಲಿ ಅವನ ಕಾರ್ಯಗಳು ಎಷ್ಟು ಭಯಂಕರವಾಗಿ ನಡೀತಾ ಇದ್ದಾವೆ ಗೊತ್ತಾ? ಎಲ್ಲಿ ನೋಡಿದರೂ ಜನರಲ್ಲಿ ಕಲಹ, ಭೇದ ಹುಟ್ಟಿಸೋದು, ಜಗಳಗಳು ಹುಟ್ಟಿಸೋದು, ಕೋಪ ಹುಟ್ಟಿಸೋದು, ಕೊಲೆ ಮಾಡಿಸುವಂಥದ್ದು ಎಲ್ಲ ಕೆಟ್ಟದ್ದು. ಅಂಧಕಾರದಲ್ಲಿ ಆತನು ನಡೆಸುವನಾಗಿದ್ದಾನೆ ಜನಗಳನ್ನ. ಒಳ್ಳೆತನದಲ್ಲಿ ಬರ್ರಿ ಅಂದರೆ ಕೂಡ ಜನನ ಮಂಕು ಮಾಡಿದ್ದಾನೆ. ಒಳ್ಳೆತನದ ವಿಷಯದಲ್ಲಿ ನೀವು ಜಾಣರಾಗಿರ್ರಿ ಅಂದಾಗ ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನು ಕಳೀರಿ, ಕೋಪ ಮಾಡಬೇಡ್ರಿ, ಒಬ್ಬರನ್ನ ಹಿಂಸೆ ಮಾಡಬೇಡ್ರಿ, ಮತ್ತು ಜಗಳ ಎಬ್ಬಿಸಬೇಡ್ರಿ, ಸಮಾಧಾನದಿಂದ ಇರ್ರಿ, ಅರ್ಥ ಮಾಡ್ಕೊಳ್ಳಿರಿ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿರಿ ಅಂದರೆ ಇಷ್ಟ ಆಗಲ್ಲ. ಅವರಿಗೆ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಒಬ್ಬರನ್ನ ಹಿಂಸೆಸುವುದು, ಕೋಪ ಮಾಡ್ಕೊಳ್ಳೋದು, ಜಗಳ ಎಬ್ಬಿಸುವುದು, ಇದೇ ಅವ್ರಿಗೆ ಇಷ್ಟ ಆಗಿಬಿಡ್ತದೆ. ಆ ರೀತಿ ಸೈತಾನ ಅವ್ರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾನೆ. ಆದರೆ ನಾವು ಜಾಣರಾಗಿರಬೇಕು. ಅವನ ಒಂದು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಬರುವಾಗ, ಇಲ್ಲ ನಮ್ಮನ್ನು ಬೀಳ್ಸೋಕ್ಕೆ ಬರುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ದೇವರು ನಮಗೆ ಎಚ್ಚರಿಸ್ತಾ ಇರೋದು, ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರಾಗಿರ್ಬೇಕಂತ. ಸೊ ಹಾಗಾಗಿ ಆತನಿಗೆ ಒಂದು ಯುಗಾಂತರಗಳಲ್ಲಿ ಕೂಡ ಅವನು ಇರ್ತಾನೆ. ದೇವರು ಹೇಗೆ ಹೇಳ್ತಾನೆ, ನಾನು ಯುಗಾಂತರಗಳಲ್ಲಿ ಕೂಡ ನಿಮ್ಮ ಸಂಗಡ ಇರ್ತೇನೆ ಅಂದರೆ ದೇವರು ಇರ್ತಾನೆ. ಆದರೆ ಯಾವಾಗ ಇರ್ತಾನೆ ಅಂದರೆ ನಾವು ಒಳ್ಳೆಯವರಾಗಿ ನಡ್ಕೊಂಡಾಗ. ಆದರೆ ನಾವು ಅಂದರೆ ಸೈತಾನಿಗೆ ಕಾರ್ಯಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಾಗ, ನಾವು ಎಲ್ಲ ಕೆಟ್ಟ ದಾರಿಯಲ್ಲಿ ನಡೆಯುವಾಗ, ದೇವರನ್ನು ಬಿಟ್ಟು ಜೀವಿಸುವಾಗ ದೇವರು ನಮ್ಮ ಸಂಗಡ ಇರುವುದಿಲ್ಲ. ದೇವರು ದೂರ ಹೋಗ್ತಾನೆ. ಯಾಕಂದರೆ ದೇವರು ಬಂದು ನಮ್ಮ ಪಾಪ ಮಾಡಲಿಲ್ಲ. ಯಾವುದೇ ಒಂದು ವಿಷಯದಲ್ಲಿ ನಾವು ನೋಡುವಾಗ ಬೈಬಲಲ್ಲಿ, ಸತ್ಯವೇದದಲ್ಲಿ ಎಲ್ಲೂ ದೇವರು ನಿಷ್ಕಳಂಕನಾದ ದೇವರು, ನಿರ್ಮಲನಾದ ದೇವರು ಯೇಸು ಸ್ವಾಮಿ ಹಾಗೆ ಇರುವಾಗ ದೇವರು ನೀತಿವಂತನಾಗಿದ್ದನು. ಹಾಗೆಯೇ ನಾವು ಕೂಡ ನೀತಿವಂತರಾಗಿ ನಡ್ಕೊಳ್ಳಬೇಕೆಂಬುದು ದೇವರ ಆಸೆ. ಮತ್ತು ಪ್ರತಿ ಮನುಷ್ಯನು ಪಾಪ ಮಾಡುವವನು ಯಾರಾಗಿರ್ತಾನೆ, ಅವನು ಪಾಪ ಮಾಡೋ ಪ್ರತಿಯೊಬ್ಬರು ಕೂಡ ಸೈತಾನನಿಂದ ಹುಟ್ಟುವವರಾಗಿರ್ತಾರೆ. ಹಾಗಾಗಿ ಅವನು ಆದಿಯಿಂದಲೇ ಸೈತಾನನು ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ.
ಕಾಯಿನನು ಹೇಬೇಲನ ಮೂಲಕ ಅವನು ಕಾರ್ಯ ಮಾಡಿಸ್ತಾನೆ. ತನ್ನ ತಮ್ಮನಾದ ಹೇಬೇಲನನ್ನು ಅವನು ಕೊಲೆ ಮಾಡಿಸೋದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರೋದು ಏನಕ್ಕೋಸ್ಕರ ಅಂದರೆ ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾಗಿದ್ದು. ಈ ಒಂದು ಕ್ರಿಸ್ಮಸ್ ದಿನಗಳಲ್ಲಿ ದೇವರು ನಾವು ನೋಡ್ತೇವೆ, ಒಂದು ಮಗುವಾಗಿ ದೇವರು ಈ ಲೋಕಕ್ಕೆ ಒಂದು ಬೆಳಕಾಗಿ ದೇವರು ನಮಗೆ ಬಂದಿದ್ದಾರೆ. ಆತನ ಮೂಲಕ ಎಲ್ಲರಿಗೂ ರಕ್ಷಣೆ ಆಗುವುದಕ್ಕೋಸ್ಕರ ಆತನ ನಾಮ ಹೇಳ್ಕೊಳ್ಳೋರಿಗೆಲ್ಲರಿಗೂ ಮತ್ತು ಆತನ ನಂಬುವವರೆಲ್ಲರಿಗೂ ರಕ್ಷಣೆ ಆಗುವುದು. ಮತ್ತು ಆತನು ಈ ಒಂದು ಸೈತಾನ ಎಲ್ಲ ಒಂದು ತಂತ್ರೋಪಾಯಗಳನ್ನು ಅವನು ದೇವರು ಕಾಲ ಕೆಳಗೆ ಮಾಡೇ ಮಾಡ್ತಾನೆ. ಆ ವಾಕ್ಯ ಕೂಡ ಇದರಲ್ಲಿ ನಾವು ಓದಿದ ಒಂದು ಚಾಪ್ಟ್ರಲ್ಲಿ ರೋಮನ್ಸ್ 16:19 ನಾನು ವಾಕ್ಯ ಓದಿದ್ದೇನಲ್ವ, ಅದರಲ್ಲಿ ಕೆಳಗಿನ ಭಾಗದಲ್ಲಿ ದೇವರು ವಾಕ್ಯ ಹೇಳ್ತದೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುವನಂತ. ಇದು ನಡೀತದೆ, ಆದರೂ ಸೈತಾನನ ಕಾರ್ಯಗಳು ಭಯಂಕರವಾಗಿರುತ್ತದೆ. ಅವನು ಮಾಡುವ ಪ್ಲ್ಯಾನಲ್ಲಿ ನಾವು ಬಿದ್ದು ಹೋಗಬಾರ್ದು. ನಾವು ಒಳ್ಳೆತನದ ವಿಷಯದಲ್ಲಿ ಜಾಣರಾಗಿ ನಡೆದುಕೊಳ್ಳೋಣ, ಕೇರ್ಫುಲ್ ಆಗಿರೋಣ. ನಾವು ಮಾಡಬಾರ್ದನ್ನು ಅನ್ನುವಾಗ ಕೂಡ ಅದು ಬೇರೊಬ್ಬರ ಮೂಲಕವಾಗಿ ನಮ್ಮನ್ನು ಪಾಪ ಮಾಡುವಾಗೆ ಮಾಡಿಬಿಡ್ತದೆ. ಸೈತಾನನು ನಮ್ಮನ್ನು ಬೀಳ್ಸಕ್ಕೆ ಕಾಯ್ತಾ ಇರ್ತಾನೆ. ಅದಕ್ಕಾಗಿ ನಾನು ಹೇಳೋದೇನೆಂದರೆ, ನಾವು ದೇವರಲ್ಲಿ ಬಲವಾಗಿರುವಾಗ ಮತ್ತು ಯೋಬನ ಹಾಗೆ ನಾವು ತಾಳ್ಮೆಯಿಂದ ಇರುವಾಗ, ಪಾಪ ಮಾಡದೆ, ಯಾವುದಕ್ಕೂ ಆಸೆ ಪಡದೆ, ಯಾರನ್ನೂ ದ್ವೇಷಿಸದೆ, ಕೋಪ ಮಾಡಿಕೊಳ್ಳದೆ, ಜಗಳ ಮಾಡದೆ, ತಾಳ್ಮೆಯಿಂದ ಸಮಾಧಾನದಿಂದ ಇರುವಾಗ ದೇವರು ಖಂಡಿತ ನಮ್ಮನ್ನು ಸೈತಾನ್ ನಮ್ಮನ್ನೇನು ಮಾಡಲಿಕ್ಕೆ ದೇವರು ಬಿಡೋದಿಲ್ಲ. ಅದರಿಂದ ಸೈತಾನ ಕಾರ್ಯಗಳು ನಡೀತವೆ. ದೇವರು ನಂಬ್ಕೊಂಡಿರೋನ, ದೇವರಲ್ಲಿ ಭಯಭಕ್ತಿ ಉಳ್ಳವರನ್ನ ದೇವರು ನಮ್ಮನ್ನು ಹತ್ತಿರವಿದ್ದು ದೇವರು ನೆರಳಾಗಿ ದೇವರು ನಮ್ಮನ್ನು ಕಾಪಾಡೋನಾಗಿದ್ದಾನೆ. ಈ ವಾಕ್ಯದಂತೆ ನಾವು ಎಚ್ಚರವಾಗಿರೋಣ. ಅದೇ ರೀತಿಯಲ್ಲಿ ನಮಗೆ ನಾವು ದೇವರಲ್ಲಿ ನಾವು ಬೆಳೀತಾ ದೇವರ ವಾಕ್ಯಗಳಲ್ಲಿ ಬೆಳೀತಾ ದೇವರ ವಿಷಯಗಳನ್ನು ತಿಳಿದುಕೊಂಡು ದೇವರಲ್ಲಿ ನಾವು ಆಳವಾಗಿ ಬೆಳೆಯುವಾಗ ಖಂಡಿತ ಈ ಒಂದು ಸೈತಾನನು ಅಲ್ಲೇ ನಮ್ಮನ್ನು ಕಾಯ್ತಾ ಇರ್ತಾನೆ. ಅನೇಕ ಜನಗಳ ಮೂಲಕ ನಮ್ಮನ್ನು ಬೀಳಿಸಲಿಕ್ಕೆ ನೋಡ್ತಾ ಇರ್ತಾನೆ, ಜನಗಳ ಮೂಲಕ ಕಾರ್ಯ ಮಾಡ್ತಾನೆ. ಒಂದು ಸಣ್ಣ ತಪ್ಪಿಗೆ ಅದನ್ನು ದೊಡ್ಡದಾಗಿ ಅದನ್ನು ಮಾಡ್ತಾನೆ. ಒಂದು ಸಣ್ಣ ಕಾರ್ಯಗಳನ್ನ ಹೋಗಿ ಒಂದು ದೊಡ್ಡ ಕಾರ್ಯಗಳಾಗಿ ಅದು ದೊಡ್ಡದಾಗಿ ಸ್ಪ್ರೆಡ್ ಮಾಡ್ತಾನೆ. ಒಂದು ಸಣ್ಣ ಜಗಳ ಆಗಿರುತ್ತದೆ ಮನೆಯಲ್ಲಿ, ಅದೇ ದೊಡ್ಡದಾಗಿ ಅದು ಆಗುವಾಗ ಮಾಡಿಬಿಡ್ತಾನೆ ಸೈತಾನನು. ನಾವು ಎಚ್ಚರಿಕೆಯಿಂದ ಇರೋಣ. ಹೇಗೆ ಯಾವ ರೀತಿಯಲ್ಲಿ ಸಮಸ್ಯೆಗಳ ಸೈತಾನನು ಕೊಡುತ್ತಾನೆ. ಸೊ ಅದರಿಂದ ನಾವು ಯಾವಾಗಲೂ ದೇವರ ಹತ್ರ ಬಂದು ದೇವರ ಹತ್ರ ಮೊಣಕಾಲೂರಿ ನಾವು ಹಾಡುಗಳ ಮೂಲಕ ಪ್ರಾರ್ಥನೆ ಮೂಲಕ ನಾವು ಇರುವಾಗ, ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯುವಾಗ, ನಾವು ಸತ್ಯವೇದದಲ್ಲಿ ಇರುವ ಅನೇಕ ವಿಷಯಗಳನ್ನು ತಿಳಿದುಕೊಂಡಾಗಲೇ ನಾವು ಹೆಚ್ಚಾಗಿ ದೇವರಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ಈ ವಾಕ್ಯದಂತೆ ನಮ್ಮನ್ನು ನಡೆಸಲಿ. ನಾವು ಕೆಟ್ಟತನಕ್ಕೆ ಎಸಿ ಬಾಳೋಣ, ಕಳಂಕವಿಲ್ಲದವರಾಗಿ ಮತ್ತು ಒಂದು ಒಳ್ಳೆಯ ಕಾರ್ಯಗಳಲ್ಲಿ ಮಾಡುವುದರಲ್ಲಿ ಜಾಣತರಾಗಿ ನಡ್ಕೊಳ್ಳೋಣ. ದೇವರು ನಮಗೆ ಒಂದು ಜ್ಞಾನವನ್ನು ಕೊಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಯೇಸು ಸ್ವಾಮಿ, ತಂದೆಯಾದ ದೇವರೇ, ಈ ಸಮಯದಲ್ಲಪ್ಪ ನೀನು ಮಾತನಾಡಿದ ಒಂದು ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಕರ್ತನೆ, ಒಳ್ಳೆತನದ ವಿಷಯದಲ್ಲಿ ನಾವು ಜಾಣರಾಗಿರಬೇಕು ಸ್ವಾಮಿ. ಇಲ್ಲಾಂದರೆ ರಾಜ ಕರ್ತನೆ, ಸೈತಾನನ ಯೋಚನೆಗಳಲ್ಲಿ ಕರ್ತನೆ ಅವನ ದಾರಿಯಲ್ಲಿ ನಾವು ಹೋಗ್ಬಿಡ್ತೇವೆ ಅಪ್ಪ ಸ್ವಾಮಿ. ಹಾಗೆ ಹೋಗಬಾರ್ದಪ್ಪ. ಲೋಕದಲ್ಲಿ ಸೈತಾನ ಎಷ್ಟೆಷ್ಟು ದೊಡ್ಡ ಕಾರ್ಯಗಳನ್ನು ಜನಗಳ ಮೂಲಕ ಮಾಡಿಸ್ತಾ ಇದ್ದಾನೆ ಸ್ವಾಮಿ. ತಂದೆ ದೇವರೇ, ಅವನು ನಮ್ಮನ್ನು ಹೊಂಚು ಹಾಕಿ ಕಾಯ್ತಾ ಇರ್ತಾನೆ ಸ್ವಾಮಿ. ಅವನಿಗೆ ನಾಳೆ ಬಗ್ಗೆ ಗೊತ್ತಿದೆ ಅಪ್ಪ, ಇವತ್ತು ಬಗ್ಗೆ ಗೊತ್ತಿರದೆ ಪ್ರತಿಯೊಂದು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನಪ್ಪ. ಅದಕ್ಕಾಗಿ ನಾವು ಕೇರ್ಫುಲ್ಲಾಗಿರಬೇಕು ಸ್ವಾಮಿ. ತಂದೆ, ಯಾವಾಗಲೂ ಒಳ್ಳೆತನದಿಂದ ಜೀವಿಸಬೇಕು. ನಮ್ಮ ಕುಟುಂಬದವರು ಅಪ್ಪ, ನಮ್ಮ ಮಕ್ಕಳು, ನಮ್ಮ ಸಂಬಂಧಿಕರು ಎಲ್ಲರೊಂದಿಗೆ ನಾವು ಯಾರೊಟ್ಟಿಗೆ ಇರ್ತೇವೆ ಅಪ್ಪ, ಎಲ್ಲಿ ಹೋದರೂ ನಾವು ಒಳ್ಳೆತನದಿಂದ ನಡ್ಕೊಳ್ಳೋ ಹಾಗೆ ಸ್ವಾಮಿ, ನಿನ್ನ ಮುಂದೆ ಸ್ವಾಮಿ ನಾವು ಅಪ್ಪ ನಿರ್ದೋಷಿಗಳಾಗಿ ಕಾಣಿಸ್ಕೊಳ್ಳುವ ಹಾಗೆ, ಪಾಪ ಇಲ್ಲದವರಾಗಿ ನಡ್ಕೊಳ್ಳೋಕ್ಕಾಗುವಂತೆ ಸಹಾಯ ಮಾಡು. ನಿನ್ನಲ್ಲಿ ಯಾವುದೇ ಒಂದು ಪಾಪ ಇರಲಿಲ್ಲವಲ್ಲ ತಂದೆ. ಅದೇ ರೀತಿಯಲ್ಲಿ ಸ್ವಾಮಿ ಕರ್ತನೆ ಅಪ್ಪ, ಪಾಪ ಮಾಡುವವರೆಲ್ಲರೂ ಸೈತಾನಿಂದ ಹುಟ್ಟಿವರಾಗಿರ್ತಾರೆ ಸ್ವಾಮಿ. ಅದರಿಂದ ಪಾಪ ಯಾರೊಬ್ಬರು ಮಾಡಬಾರ್ದಪ್ಪ. ಪಾಪಕ್ಕೆ ದೂರವಾಗಿ ಒಳ್ಳೆತನವನ್ನು ಅವರು ಮಾಡಲಿಕ್ಕೆ ಕಲಿಬೇಕು ಸ್ವಾಮಿ. ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ, ನೋಡೋವ್ರಿಗೂ ನೀನು ವಾಕ್ಯದ ಮೂಲಕ ಸಹಾಯ ಮಾಡಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ. ಆಮೇಲೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ.
ನನಗೋಸ್ಕರನೂ ಪ್ರಾರ್ಥನೆ ಮಾಡಿ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ತುಂಬ ಕೆಮ್ಮಲು ಇದೆ ಮತ್ತು ಸ್ವಲ್ಪ ನನಗೆ ಫೀವರ್ ಥರನೂ ಇದೆ. ಥ್ಯಾಂಕ್ ಯು.